ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಫ್ರಮ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂದರೆ ನಮ್ಮ ಬೆಂಗಳೂರಿಂದ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಗೆ ಆಲ್ರೆಡಿ ಟೈಟಲ್ ಥಂಬ್ನೇಲ್ ನಿಮ್ಗೆ ಆಲ್ರೆಡಿ ನೋಡಿ ಗೊತ್ತಾಗಿರ್ಬೋದು ನಾ ಯಾವ ಬಸ್ ಜರ್ನಿ ಮಾಡ್ತಾಯಿದ್ದೀನಿ ಅಂತ. ಇವತ್ತು ನಾ ಬಸ್ ಜರ್ನಿ ಮಾಡ್ತಿರೋದು ರಾಜೇಶ್ ಟ್ರಾನ್ಸ್ಪೋರ್ಟ್ ಅವ್ರದ್ದು ವೋಲ್ವೋ 9600 ಮಲ್ಟಿ ಸ್ಲಿಪ್ಪರ್. ಇದು ಅಂದರೆ ಮಲ್ಟಿ ಎಕ್ಸೆಲ್ ಸ್ಲಿಪ್ಪರು ಬೆಸ್ಟ್ ಇರುತ್ತೆ. ನಾನು ಫಸ್ಟ್ ಟೈಮ್ ಇದು ಮಾಡ್ತಿರೋದು. ನಾನು ರೀಸೆಂಟಾಗಿ ಮಾಡಿರೋದು ಅಂದರೆ ಶಾಮೋಲಿ ಅವ್ರದ್ದು. ನೋಡೋಣ ಇದರಲ್ಲಿ ಫೆಸಿಲಿಟಿ ಏನೇನು ಕೊಡ್ತಾರೆ, ಏನೇನಿಲ್ಲ, ಎಮ್ಯುನಿಟೀಸ್ ಏನೇನಿರುತ್ತೆ, ಯಾವ ರೀತಿ ಇದೆ ಎಲ್ಲ ಈ ಫುಲ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಯಾವ ರೀತಿ ಇರುತ್ತೆ, ಯಾವ ರೀತಿ ಇಲ್ಲ ಅಂತ. ಅಲ್ಲಿವರೆಗೂ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದು ಮಾಡಿಕೊಡಿ. ವೀಡಿಯೋನ ಸ್ಕಿಪ್ ಮಾಡದೆ ಎಲ್ಲೆಲ್ಲ ನೋಡಿ. ನಂಗೆ ಕಾಸ್ಟಿಂಗ್ ಎಷ್ಟಾಯಿತು ಬಸ್ಸಲ್ಲಿ, ಮತ್ತು ಡ್ರಾಪಿಂಗ್ ಪಾಯಿಂಟ್ಸ್ ಏನೇನು ಅದಾವ, ಪಿಕಪ್ ಪಾಯಿಂಟ್ಸು, ಡ್ರಾಪಿಂಗ್ ಪಾಯಿಂಟ್ಸು ಅದು ಆಯಿತು. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಎಲ್ಲೆಲ್ಲಿ ನಿಮಗೆ ರೆಸ್ಟ್ ರೂಮ್ಗೆ ಮತ್ತು ಲಂಚ್ಗೆ, ಮೇನ್ ಅಂದರೆ ಲಂಚು. ಇವಾಗ ಟೈಮ್ ಆಗ್ತಿರೋದು ಆಲ್ಮೋಸ್ಟ್ ಆಲ್ ಟೈಮ್ ಬಂದುಬಿಟ್ಟು ಮೇ ಬಿ ಟೀ ಬ್ರೇಕ್ ಇಲ್ಲಾಂದರೆ ರೆಸ್ಟ್ ರೂಮ್ ಬ್ರೇಕ್ ಕೊಡ್ತಾರೆ. ಲಾಸ್ಟಲ್ಲಿ ನೋಡೋಣ ಎಲ್ಲೆಲ್ಲ ಬ್ರೇಕ್ ಇರುತ್ತೆ, ಅದರ ಬಗ್ಗೆ ಎಲ್ಲ ಫುಲ್ ಇದು ಮಾಡ್ತೀನಿ. ಆ್ಯಪ್ ನೋಡಿದ ಪ್ರಕಾರ ನನಗೆ ಆಲ್ಮೋಸ್ಟ್ ಒಂದು 13 hours ಜರ್ನಿ ಟೈಮ್ ತೋರಿಸ್ತಾ ಇದೆ. 13 hours ಬಸ್ ಜಾಸ್ತಿನೇ ಇತ್ತು. ನನಗೆ ಶಾಮೋಲಿ ಅವರು ಕರ್ಕೊಂಡ್ಬಂದಿರೋದು ಒಂದು 9 to 10 hours ಅಷ್ಟೇ. 9 to 10 hours ಇದಾಯಿತು. ಬಟ್ ಇವರು ಜಾಸ್ತಿ 13 hours ಕೊಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಮೇ ಬಿ ಬೇಗ ಸ್ಟಾರ್ಟ್ ಮಾಡ್ತಾಯಿದ್ದಾರಲ್ಲ, ಅದಕ್ಕೆ ಮೇ ಬಿ ಅದೇ ಇರ್ಬೋದು. ನೋಡೋಣ ಪಿಕಪ್ ಪಾಯಿಂಟ್ಸ್ ಯಾವ್ಯಾವುದಿಲ್ಲ ಅಂತ, ಡ್ರಾಪಿಂಗ್ ಪಾಯಿಂಟ್ಸು. ನಾವು ಇವಾಗ ಹೋಗ್ತಿರೋದು ಕ್ಯಾಪಿಟಲ್ ಆಫ್ ಕರ್ನಾಟಕ ಬೆಂಗಳೂರಿಂದ ಕ್ಯಾಪಿಟಲ್ ಆಫ್ ತೆಲಂಗಾಣ ಹೈದ್ರಾಬಾದ್ವರೆಗೂ ಈ ಬಸ್ ಏನೇನು ನೋಡ್ತೀರಿ ನೀವು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೆಲ್ಮೆಟ್ ಏಕ್ ನಂಬರ್ ಅದಲ್ಲ ಬೇಡ, ಹೆಲ್ಮೆಟ್ ಏನು ಮೋಸಮ್ ಅದ್ರಿ, ಏನು ಮೋಸಮ್ ಅಲ್ಲ. ನೋಡಿ ಫ್ರೆಂಡ್ಸ್, ಬಸ್ ಈ ಥರ ಇದೆ. ಫುಲ್ ಇಂಟರ್ವ್ಯೂ ಇದು. ಲೈಟಿಂಗ್ಸ್ ನೋಡಿದ್ರೆ ಇದಾಗಬೇಕು. ಲೈಟಿಂಗ್ಸ್ ಹಿಂಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಅರ್ತಿಗೆ ಸಪ್ರೇಟ್ ಒಂದು ಟಿ ವಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಟಿ ವಿ ನಿಮ್ಗೆ ತೋರಿಸ್ತೀನಿ ಟಿ ವಿ ಆನ್ ಆಗುತ್ತಾ ಇಲ್ಲ ಅಂತ. ಪ್ಲಸ್ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಹೆಡ್ ರೆಸ್ಟು, ಮತ್ತು ಇದು ಬ್ಯಾಕ್ ರೆಸ್ಟು. ನಿಮ್ಗೆ ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಟಿ ವಿ ಜೊತೆ ಸ್ಪೀಕರ್ ಆನ್ ಆಗಿರುತ್ತೆ. ನೋಡೋಣ, ಅದು ನಿಮ್ಗೆ ಆನ್ ಆದರೆ ನಿಮ್ಗೆ ತೋರಿಸ್ತೀನಿ. ಇದು ನೋಡ್ತಾ ಇರ್ಬೋದು ನೀವು ಮೊಬೈಲ್ ಹೋಲ್ಡರು. ಚಾರ್ಜಿಂಗ್ ಬಂದುಬಿಟ್ಟು ಈ ರೀತಿ ಇದೆ, ಚಾರ್ಜರ್ ಪಾಯಿಂಟು. ಸಿ ಟೈಪ್ ಇದೆ, ಯಾವುದಿದೆ ಗೊತ್ತಿಲ್ಲ, ಬಟ್ ನೋಡೋಣ ಯಾವುದೇ ರೀತಿ ಇದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಹ್ಯಾಮರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಅದು ಏನೋ ಎಮರ್ಜೆನ್ಸಿ ಪರ್ಪಸ್ ಇದೆ ಆದರೆ ಜಸ್ಟ್ ಅದಕ್ಕೆ ಹ್ಯಾಮರ್ ತೊಗೊಂಡು ಟಚ್ ಮಾಡಿದ್ರೆ ಗ್ಲಾಸ್ ಒಡೆದೋಗುತ್ತೆ. ನೋಡೋಣ ಹೆಂಗಿದೆ ಅಂತ. ಗ್ಲಾಸ್ ಏನು ಒಡೆಯಲ್ಲ, ಬಟ್ ತೋರಿಸಿ ನಿಮಗೆ ಹೆಂಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ AC ವಿಂಡ್ ಕೊಡಿದ್ದಾರೆ. ಕಾಲು ಕೆಳಗಡೆ ಒಂದು, ಮತ್ತು ಲೆಗ್ ಕೆಳಗಡೆ ಒಂದು, ಹೆಡ್ ಕಡೆಗೆ ಒಂದು. ಇದು ನೋಡ್ತಾ ಇರ್ಬೋದು ರೀಡಿಂಗ್ ಲ್ಯಾಂಪು. ಒಂದು ಸೆಂಟ್ರಲ್ಲಿ ಕೊಟ್ಟಿದ್ದಾರೆ, ಒಂದು ಹೆಡ್ಡಲ್ಲಿ ಕೊಟ್ಟಿದ್ದಾರೆ. ಬಟ್ ಇದು ಬಸ್ ಮಾತ್ರ ನೋಡೋಕ್ಕೆ ಸೂಪರ್ ಇದೆ. ಹಿಂಗಿದೆ ನೋಡಿ, ಇಲ್ಲಿ ನೋಡಿ. ಇದು ಡಬಲ್ ಅಂದರೆ ಕಪಲ್ಸ್ ಕೂಡ, ಇಲ್ಲಾಂದರೆ ಫ್ಯಾಮಿಲಿ ಜೊತೆ ಯಾರಾದರೂ ಬಂದರೆ ಈಸಿ ಇರುತ್ತೆ. ಇದರಲ್ಲಿ ಮೈನಸ್ ಪಾಯಿಂಟ್ ಏನಂತಂದರೆ ಸೆಂಟ್ರಲ್ಲಿ ಯಾರೋ ಇದು 11% ಟ್ರಾವೆಲ್ ಮಾಡ್ತಿದ್ದಾರೆ. ಸೆಂಟ್ರಲ್ ಕರ್ಟನ್ ಇರುತ್ತೆ ಎಲ್ಲ ವೋಲ್ವೋದಲ್ಲಿ, ಬಟ್ ಈ ಸೆಂಟ್ರಲ್ಲಿ ಕರ್ಟನ್ಸ್ ಕೊಟ್ಟಿಲ್ಲ. ಅದು ಒಂದು ಮೈನಸ್ ಪಾಯಿಂಟು. ಉಳ್ಕಿದೆಲ್ಲ ಬಿಟ್ಟರೆ ಎಲ್ಲ ಫುಲ್ ಸಖತ್ತಾಗಿದೆ ಬಸ್ಸು. ಹಿಂಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಬಂದರೆ ಇಲ್ಲಿ ನೋಡಿ ಸ್ಟೆಪ್ ಇದೆ ಇಲ್ಲಿ ಬ್ಯಾಕ್ ಸೈಡು. ಯಾಕಂದರೆ ಸ್ವಲ್ಪ ಅಪ್ ಇದೆ ಅಲ್ಲಿ. ವೋಲ್ವೋದೇ ಬೆಸ್ಟ್ ಅಂದರೆ ಇದೆ.
ನೋಡಿ ಫೈರ್ ಎಕ್ಸ್ಟಿಂಕ್ಷನ್ ಫಾರ್ ಸೇಫ್ಟಿ ಪರ್ಪಸ್. ಮತ್ತೊಂದು ಮೈನಸ್ ಪಾಯಿಂಟ್ ಏನಂತಂದರೆ ಇದರಲ್ಲಿ ಇದು ಕೊಟ್ಟಿಲ್ಲ ನಿಮಗೆ, CCTV ಕ್ಯಾಮ್ರಾ ಕೊಟ್ಟಿಲ್ಲ. CCTV ಕ್ಯಾಮ್ರಾ ಒಂದು ಮೈನಸ್ ಕಾಣ್ತಾ ಇದೆ ನಿಮಗೆ. ಬಟ್ ಮುಂದೆ ನೋಡೋಣ ಬನ್ನಿ, ಮುಂದೆ CCTV ಇದೇನಾ ಇಲ್ಲ ಅಂಬೋದು. ಇದು ನಂದು ಇದೇ ಮೇನು ರಾಜೇಶ್ ಅವ್ರದ್ದು, ರಾಜೇಶ್ ಟ್ರಾನ್ಸ್ಪೋರ್ಟ್. ಇದು ಎಮರ್ಜೆನ್ಸಿ ಎಕ್ಸಿಟು. ಇಲ್ಲಿ ನೋಡಿ ಹಿಂಗಿದೆ ಎಮರ್ಜೆನ್ಸಿ ಎಕ್ಸಿಟು. ಎಲ್ಲ ಕಡೆ ಎಮರ್ಜೆನ್ಸಿ ಎಕ್ಸಿಟ್. ನೋಡಿ ಇಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್. ನಿಮಗೆ ಎಲ್ಲ ಯಾವ ವಿಂಡೋಗೆ ನೋಡಿನಿ, ಎಲ್ಲ ವಿಂಡೋಗೆ ಎಮರ್ಜೆನ್ಸಿ ಎಕ್ಸಿಟು. ಇಲ್ಲಿ ನೋಡಿ ಎಲ್ಲ ಎಮರ್ಜೆನ್ಸಿ ಎಕ್ಸಿಟ್. ಬಟ್ ಒಂದೊಂದು ಬಸ್ಸಿಗೆ ಒಂದು ಲಿಮಿಟೆಡ್ ವಿಂಡೋಸ್ ಅಷ್ಟೇ ಎಮರ್ಜೆನ್ಸಿ ಎಕ್ಸಿಟ್ ಕೊಡ್ತಾರೆ. ಬಟ್ ಇದು ನೋಡಿದ್ರೆ ಎಲ್ಲ ಇಲ್ಲಿ ನೋಡಿ ಎಲ್ಲ ಎಮರ್ಜೆನ್ಸಿ ಕೊಡಿಲ್ಲ. ಹಿಂಗದ ಹಿಂಗಿದೆ. ನೋಡಿ ಕ್ಯಾಬಿನ್ ಈ ಥರ ಇದೆ. ಸಾರಿ ಅಣ್ಣ, ಲೇಟ್ ಆಯ್ತಾ ನಮಗೆ? ಇಲ್ಲ, ಅದು ಲೊಕೇಶನ್ ನನಗೆ ಆ ಸೈಡ್ ತೋರಿಸ್ತಾ ಇತ್ತು, ಬಟ್ ಇಲ್ಲ ಸರ್ವಿಸ್ ರೇಟ್ ನಂಗೆ ಗೊತ್ತಾಗ್ತಿಲ್ಲ ಅದಕ್ಕೆ. ರೈಟ್ ಕರೆಕ್ಟ್. CCTV ಕಾಣಿಸ್ತಾ ಇಲ್ಲ ಇದರಲ್ಲಿ. ನೋಡಿ ಹಿಂಗಿದೆ. ಇಲ್ಲಿ ನೋಡಿ ಟೈಮು ಫಾರ್ ಇದು ಅಲಾರಾಮ್, ಇದು ಏನಂತಾರೆ ಫೈರಿಂಗ್ ಏನಾದರೂ ಆದರೆ ಅಲಾರಾಮ್ ಇರ್ತದೆ ಅಷ್ಟೇ, ಅದು ಬಿಟ್ಟು ಏನಿಲ್ಲ. ಹಿಂಗಿದೆ ಬಸ್. ಯಾರಾದರೂ ಬಸ್ ವ್ಲಾಗರ್ ಇದ್ದರೆ, ಅಂದರೆ ಬಸ್ ಇಷ್ಟಪಡೋರು ಇದ್ದರೆ ಫುಲ್ ಇಷ್ಟಪಡ್ತೀರ ಬಸ್ನ. ಆ ರೀತಿ ಇದೆ ಬಸ್ಸು. ಮೈನಸ್ ಪಾಯಿಂಟ್ ಏನಂತಂದರೆ ಇಲ್ಲಿ ಏನೋ ಶೂಸ್ ಇಡೋಕ್ಕೆ ಇಡೋಕ್ಕೆ ಶೆಲ್ಫ್ ಕೊಟ್ಟಿಲ್ಲ ಅವನು. ಓನ್ಲಿ TV ಕೊಟ್ಟಿದ್ದಾನೆ. ನೋಡೋಣ TV ಆನ್ ಆಗುತ್ತಿಲ್ಲ ಅಂತ. ಬಟ್ ಒಂದು ಶೆಲ್ಫ್ ಕೊಟ್ಟರೆ ಈಸಿ ಇರ್ತಿತ್ತು. ಯಾಕಂದರೆ ಒಂದು ಚಿಕ್ಕ ಬ್ಯಾಗನ್ನು ನಾವು ತೊಗೊಂಡ್ಬಂದರೆ ಎಲ್ಲೂ ಇಡೋಕ್ಕಿಲ್ಲ, ಇಲ್ಲಾಂದರೆ ಕಾಲು ಕೆಳಗೆ ಇಟ್ಕೋಬೇಕಾಗುತ್ತೆ ನಾವು. ಅದೇ ಮೇನ್ ಮೈನಸ್ ಪಾಯಿಂಟ್. ಅದು ಬಿಟ್ಟು ಇಲ್ಲಿ ನೋಡ್ಬಿಡ್ತು ಪಿಲ್ಲೋ ಕೂಡ ಕೊಟ್ಟನ. ಪಿಲ್ಲೋ ಕುಷನ್ ಸರಿಯಾಗಿದೆ, ಮತ್ತು ಫುಲ್ ಮೆತ್ತಗಿದೆ. ಮೆತ್ತಗಂದ್ರೆ ಮೆತ್ತಗೆ, ಫುಲ್ ಮೆತ್ತಗೆ. ಪಿಲ್ಲೋ ಕುಷನ್ ಸರಿಯಾಗಿದೆ, ಅದರದ್ದೇನು ಪ್ರಾಬ್ಲಮ್ ಇಲ್ಲ, ಸರಿಯಾಗಿದೆ. ಪಿಲ್ಲೋ ಕುಷನ್ಸ್ ಒಂದು ಸರಿಯಾಗಿದೆ. ಅದು ಬಿಟ್ಟರೆ ಎಲ್ಲ ಓಕೆ. ನಂಗೆ ಒಂದೇ ಅವ್ರದ್ದು ಏನಾದರೂ ಇಲ್ಲಿ ಇಡೋಕ್ಕೆ ಒಂದು ಶೆಲ್ಫ್ ಕೊಟ್ಟರೆ, ಒಂದು ಶೆಲ್ಫ್ ಟೈಪ್ ಕೊಡ್ತಾರಲ್ಲ, ಇಲ್ಲಾಂದ್ರೆ ರಾಡ್ ಟೈಪು, ಇಲ್ಲಾಂದರೆ ಜಾಸ್ತಿ ಒಲೋದಲ್ಲಿ ಕೊಡ್ತಾನೆ. ಬಟ್ ಇನ್ನು ಮೇ ಬಿ TV ಹಾಕಿದ್ದೀವಲ್ಲ, TV ಹಾಕಿದಾನಲ್ಲ, ಅದಕ್ಕೆ ಮೇ ಬಿ ಕೊಟ್ಟಿಲ್ಲ ಅನ್ಸುತ್ತೆ. ಬಟ್ ಓಕೆ, TV ನಡೆದ್ರೆ ಆನ್ ಇದ್ದರೆ ಪರವಾಗಿಲ್ಲ. ಆನ್ ಇಲ್ಲ ಅಂತಂದರೆ ಅದು ವೇಸ್ಟೇ, ಯೂಸೇ ಅಲ್ಲ ಅದು TV. ನೋಡಿ ಇವಾಗ ಆನ್ ಮಾಡಿದ್ರು TV. ನೋಡಿ ಹಿಂಗಿದೆ TV. ಬಟ್ ಇದು ರಿಮೋಟಲ್ಲಿ ಒಂದೊಂದು ಸಲ ಇಲ್ಲಿ ರಿಮೋಟ್ ಕೊಡ್ತಾನೆ, ರಿಮೋಟ್ ಇಲ್ಲೇ ಕೊಡ್ತಾರೆ. ಇನ್ನು ಟಚ್ ಸ್ಕ್ರೀನ ಮೇ ಬಿ ಟಚ್ ಸ್ಕ್ರೀನ್ ಇರ್ಬೋದು. ಟಚ್ ಸ್ಕ್ರೀನ್ ಅಲ್ಲ, ಇಲ್ಲ ಟಚ್ ಸ್ಕ್ರೀನ್. ಅವ್ರು ಏನು ಪ್ಲೇ ಮಾಡ್ತಾರೆ ಅದನ್ನು ನೋಡ್ಕೊಂಡಿರ್ಬೇಕು ಅಷ್ಟೇ. ಟಚ್ ಸ್ಕ್ರೀನ್ ಇರಬೇಕು ಇತ್ತು, ಇಲ್ಲಾಂದರೆ ಒಂದು ರಿಮೋಟ್ ಕೊಡಬೇಕಾಗಿತ್ತು. ರಿಮೋಟು ಕೊಟ್ಟಿಲ್ಲ, ಏನಿಲ್ಲ. ಇದು ನೋಡಿ ಎಲ್ಲ ಕಡೆ ಆನ್ ಆಯಿತು TV. ಇಲ್ಲೂ ಆನ್ ಆಯಿತು ನೋಡ್ರಿ. ಇವಾಗ ಫಿಲ್ಮ್ ಸ್ಟಾರ್ಟ್ ಮಾಡ್ರೆ, ಯಾವುದೇ ಫಿಲ್ಮ್ ಅದೇ ಗೊತ್ತಿಲ್ಲ, ಬಟ್ ತೆಲುಗು ಫಿಲ್ಮ್ ಇದೆ ಐ ಥಿಂಕ್. ಬಟ್ ಸ್ಪೀಕರ್ ಇಲ್ಲಿ ತಲೆ ಮೇಲೆ ಕೊಟ್ಟನಿಲ್ಲಿ ಸ್ಪೀಕರು, ಸೊ ಈಸಿಯಾಗಿ ಕೇಳುತ್ತೆ. ಓಕೆ, ಹಿಂಗೆ ನೋಡಿ ಇದು ಫಿಲ್ಮ್ ಇದೆ, ಯಾವುದೇ ಫಿಲ್ಮ್ ಗೊತ್ತಿಲ್ಲ. ವಯಸ್ಸು ಹೆಚ್ಚು ಕಡಿಮೆ ಮಾಡೋಕ್ಕೆ ఇది విజ్ఞానమా అజ్ఞానమా? ఇస్ దిస్ ఆల్ సైన్స్? పరీక్షలకు వెళ్ళే పిల్లాడి జేబులో నిమ్మకాయలు పెడతారు,
జ్వరం వస్తే తాయెత్తులు కడతారు, తెల్లారితే చాలు జ్యోతిష్యాలు, జాతకాలు, ప్రవచనాలు, పునర్జన్మలు. ಸೈನ್ಸ್ ನಮ್ಮಲ್ಲಿ ಇವಾಗ ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದು 2 hours 20 minutes ಆಯಿತು. ಇನ್ನು ನಾವು ಕೆ ಆರ್ ಪುರಮಲ್ಲಿದ್ದೀವಿ ನೋಡಿ, ಇನ್ನು ಕೆ ಆರ್ ಪುರಮಲ್ಲಿದ್ದೀವಿ. ನಾನು ಯಾವಾಗ 6:40ಗೆ ನಾನು ಇಲ್ಲಿ ಚಾಮರಾಜಪೇಟೆಯಿಂದ ಪಿಕಪ್ ಆಯಿತು. ಇವಾಗ ನೋಡಿದ್ರು ಇವಾಗ ಎಷ್ಟು ಆಲ್ಮೋಸ್ಟ್ ಹೋಗಿ 8:15 ಆಗ್ತಾಯಿದೆ. ಬಟ್ ಇನ್ನೂ ಕೆ ಆರ್ ಪುರಮ್ ಅಷ್ಟೇ ತುಂಬ ಸ್ಲೋ. ಯಾಕಂದರೆ ಪಿಕಪ್ ಪಾಯಿಂಟ್ಸ್ ಜಾಸ್ತಿ ಇದ್ದಾವೆ. ಪಿಕಪ್ ಪಾಯಿಂಟ್ಸ್ ಜಾಸ್ತಿ ಇದ್ದಕ್ಕೋಸ್ಕರ ಏನಾಗ್ತದೆ ಅಂದ್ರೆ ಲೇಟ್ ಆಗ್ತದೆ. ಒಬ್ಬೊಬ್ಬರು ಪ್ಯಾಸೆಂಜರ್ ಪಿಕಪ್ ಮಾಡ್ಕೋಬೇಕಲ್ಲ, ಅದು ಲೇಟ್ ಆಗ್ತಾನೆ ಇದೆ, ಏನು ಮಾಡೋಕ್ಕೆ ಬರೋಲ್ಲ. ಈಗ 2 hours ಇನ್ನು ಸಿಟಿಗೆ ಹೊರಗಡೆ ಹೋಗಿಲ್ಲ, ಇನ್ನು ಏರ್ಪೋರ್ಟ್ ರೂಟಿಗೆ ಟಚ್ ಆಗಿಲ್ಲ. ಇನ್ನು ಏರ್ಪೋರ್ಟ್ ಖುಷಿನಾ ಯಾವುದೋ ಖುಷಿ ಅಂತ ಖುಷಿ. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಯಾರು ನೋಡಿದ್ರೆ ಅಂತ. ಜಸ್ಟ್ ಇವಾಗ ಏರ್ಪೋರ್ಟು ಟೋಲ್ಗೇಟಿಂದ ಜಸ್ಟ್ ಇವಾಗ ಮೂವ್ ಆಯಿತು ಬಸ್ಸು. ಜಸ್ಟ್ ಇವಾಗ ನೋಡ್ರಿ, ಇವಾಗ ಸ್ನ್ಯಾಕ್ಸ್ ಕೊಟ್ಟರಲ್ಲಿ ಒಂದು ಕಾಂಪ್ಲಿಮೆಂಟ್ರಿ ವಾಟರ್ ಬಾಟಲು ಮತ್ತು ಹಾಗೆ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ. ಆರ್ಟಿ ಸ್ಮೈಲ್ ಅಂತ. ಎಂಜಾಯ್, ವೆಲ್ಕಮ್ ಸ್ಪೀಷಿಯಸ್ ಗೆಸ್ಟ್. ಓಕೆ, ನೋಡೋಣ ಇದು ಒಳಗಡೆ ಏನೇನು ಕೊಟ್ರ ಅಂತ. ಓಪನ್ ಮಾಡೋದೊಂದು ಕಷ್ಟ. ಫೈನಲಿ ಬಂತು ನೋಡ್ರಿ. ಓಪನ್ ಬಾಕ್ಸ್ ಮಾಡಿದೆ. ಜಸ್ಟು ಟಿಶ್ಯೂ ಪೇಪರು, ನಾರ್ಮಲು ಟಿಶ್ಯೂ ಕೊಟ್ರ. ಸ್ಮೂದ್ ಒಂದೊಂದು ಚಾಕ್ಲೇಟ್ದು ಇದು ಕೊಟ್ರ, ಜ್ಯೂಸು ಪ್ಲಸ್ ಸಾಲ್ಟೆಡ್ ಪೀನಟ್ಸು. ಮತ್ತೊಂದು ಕೇಕ್ ಕೊಟ್ರ, ಲಾಯರ್ ಕೇಕ್ ಅಂತ. ಮತ್ತು ಹಾಗೆ ಒಂದು ಮಿಲ್ಕಿ ಕ್ರೆಮಿಕಾ ಮಿಲ್ಕಿದೊಂದು ಮೇ ಬಿ ಇದು ಚಾಕ್ಲೇಟ್, ಇದು ಬಿಸ್ಕಿಟ್ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ಪೇಪರ್ ಬೋರ್ಡ್ದು ಒಂದು ಚೀಕಿ. ಹಾಗೆ ಇದು ಬಂದುಬಿಟ್ಟು ರಿಫ್ರೆಶಿಂಗ್ ವೈಪ್ಸು. ಮಾರ್ನಿಂಗ್ ಟೈಮಲ್ಲಿ ಇದು ಮಾಡ್ತೀವಲ್ಲ, ಡಿಬೋರ್ಡ್ ಆಗುವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಉಳ್ಕೊಳ್ಳೋದು ಅಷ್ಟೇ. ಇಷ್ಟೇ ಏನಿಲ್ಲ. ನೋಡ್ಬೋದು ಇವಾಗ ಫುಲ್ ಕರ್ಟನ್ ಎಲ್ಲ ಹಾಕ್ಕೊಂಡಿದ್ದೀನಿ. ಫುಲ್ ಪ್ರೈವಸಿ. ಈ ಕಡೆದು ಕೂಡ ಕರ್ಟನ್ ಇದೆ, ಹಾಕೋತೀವಿ ನಾವು ಆಮೇಲೆ. ಇವಾಗ ನೋಡಿ, ಇಲ್ಲೆಲ್ಲ ಫಿಲ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಟ್ರಾವೆಲ್ನ ಕಂಪ್ಲೀಟ್ ಮಾಡೋಣ. ಏನು ಮಾಡೋಣ ಇವಾಗ ನೋಡಿ, ಜಸ್ಟ್ ದೇವನಹಳ್ಳಿ ಟೋಲ್ಗೇಟ್ ಪಾಸ್ ಆದಿ. ಇವಾಗ ದೇವನಹಳ್ಳಿ ಟೋಲ್ಗೇಟ್. ಓಕೆ, ಓಲೋ ಸ್ಪೆಷಲಿಟಿ ಏನಂದರೆ ಹೊರಗಿನ ಸೌಂಡು ಏನೂ ಕೇಳೋಲ್ಲ ಒಳಗಡೆ. ಈಗ ನಾವು ಬಸ್ ರನ್ನಿಂಗ್ ಇಲ್ಲದೆ, ಬಟ್ ನಿಮ್ಗೆ ಹೊರಗಿನ ಸೌಂಡ್ ಏನೂ ಕೇಳೋದಿಲ್ಲ. ಫುಲ್ ಕ್ಲೋಸ್ ಇರುತ್ತೆ ಎಲ್ಲ ಕಡೆಯಿಂದ. ಮೇನ್ ಇರೋದು ಅದೇ ಸ್ಪೆಷಲಿಟಿ. ಒಂದು ಸಲ ಮಲ್ಕೊಂಡ್ಬಿಟ್ರೆ ಮುಗೀತು, ನೆಕ್ಸ್ಟ್ ಡೇ ಮಾರ್ನಿಂಗೇ ಹೇಳುತ್ತೆ. ಇವಾಗ ನಾವು ಹಂಗಿರುತ್ತೆ. ಮತ್ತೊಂದು ಏನು ಅಂದರೆ ಟಿ ವಿದು ಸ್ಪೀಕರ್ ಇದೆಯಲ್ಲ, ಟಿ ವಿ ಸ್ಪೀಕರು ಸೌಂಡು, ಇದು ನೋಡ್ತಾ ಇರ್ಬೋದು ಸೌಂಡು. ಇದು ಸ್ಪೀಕರು, ಇದು ವಾಲ್ಯೂಮ್ ಜಾಸ್ತಿ ಕಡಿಮೆ ಮಾಡಿದ್ರೆ ಅದು ನಮಗಷ್ಟೇ ಕೇಳಬರುತ್ತೆ. ನೀವು ಜಾಸ್ತಿ ಮಾಡಿದ್ರೆ ಕೂಡ ಅದ್ರಷ್ಟೊಂದು ಕೇಳೋಲ್ಲ. ನಾರ್ಮಲ್ ಕೇಳೋಗುತ್ತೆ, ಬಟ್ ಈ ಸೌಂಡಲ್ಲಿ ಏನಾದ್ರು ಕೇಳೇ ಹೋಗಲ್ಲ. ಇದು ಬೆಸ್ಟ್ ಆಪ್ಷನ್. ಇದು ಒಂದೊಂದು ಬಸ್ಸುಗಳಿಗೆ ಹೆಂಗದ ಅಂದ್ರೆ ಡೈರೆಕ್ಟ್ ಹೆಡ್ಫೋನ್ಸ್ ಕೊಟ್ಟಿದ್ದಾರೆ, ಒಂದೊಂದು ಸಲ ಇಯರ್ಬಡ್ಸ್ ಕೊಟ್ಟಿದ್ದಾರೆ. ಬಟ್ ಇದು ಬೆಸ್ಟು. ಸ್ಪೀಕರ್ ಡೈರೆಕ್ಟ್ ಇದೆ. ಇಲ್ಲಿ ನೋಡ್ರಿ, ಇಲ್ಲೊಂದು ವಾಶ್ರೂಮ್ ಬ್ರೇಕ್ ನಿಂದ್ರಸ್ತಾರೆ ಇಲ್ಲಿ. ಯಾವುದೋ ಇದು ಫುಡ್ ಪ್ಲಾಜಾ ಅಂತ, ಕ್ಯಾಬ್ ಪ್ಲಾಜಾ, ಫುಡ್ ಪ್ಲಾಜಾ ಅಂತ ಯಾವುದು ಇಲ್ಲೇ ನಿಂದ್ರಸ್ಯಾರ. ನೋಡ್ತಾ ಇರ್ಬೋದು ಇವಾಗ. ಇಲ್ಲ ನೋಡ್ರಿ, ನಮ್ಮ ಬಸ್ ರಾಜೇಶ್ ಟ್ರಾವೆಲ್ಸು ಬಸ್ ಅದೇ ಇಲ್ಲಿ. ಬಟ್ ನೋಡ್ತಾ ಇರ್ಬೋದು. ಬಟ್ ಇನ್ನೂ ಲಂಚ್ ಟೈಮ್ ಇನ್ನೂ ಆಗಿಲ್ಲ. ಡಿನ್ನರ್ ಟೈಮ್ ಏನು ಮಾಡಿಲ್ಲ. ಡಿನ್ನರ್ ಬ್ರೇಕು ಇದು ಗೊತ್ತಿಲ್ಲ. ಬಟ್ ಇದನ್ನೇ ನೋಡೋಣ ಹೆಂಗಿದೆ ಅಂತ. ನೋಡಿ, ಹಿಂಗಿದೆ ಎಲ್ಲ. ಇಲ್ಲಿದೆ ನಮ್ಮ ಬಸ್. ಅದರಿಂದ ನೋಡೋದಕ್ಕೆ ಏನು ನೋಡ್ರಿ, ವಾಶ್ರೂಮ್ ಫುಲ್ ಕ್ಲೀನ್ ಅದ. ಹಿಂಗೆ ನೋಡ್ರಿ ವಾಶ್ರೂಮ್. ಇದು ಒಳಗಿಂದ, ಇದು ಇಷ್ಟೆಲ್ಲ ಇರೋದು ಒಳಗಿಂದ ಇದೆಲ್ಲ. ಇದಿಷ್ಟು
ಬಟ್ ಬೆಸ್ಟ್ ಅದ ನೋಡೋಕ್ರೆ ಎಲ್ಲ ಇದು ನೋಡಿದ್ರೆಲ್ಲ ಬೆಸ್ಟ್ ಅದ ಇದು ಅಲ್ಲಿ ಇಲ್ಲಿ ಲಾಂಚ್ ಕೂತ್ಕೊಳ್ಳೋಕೆ ಫುಲ್ ಇದೆಲ್ಲ ಈಗ ನೋಡ್ರಲ್ಲ ಬಿಲ್ಲಿಂಗ್ ಕೌಂಟ್ರು ಮೇ ಬಿ ಐಸ್ ಕ್ರೀಮಲ್ಲೇ ಇರ್ಬೋದು ಅಷ್ಟೇ ಅದೇ ಅಷ್ಟೇ ಅದು ಬಿಟ್ಟು ಯಾವುದೂ ಏನೂ ಇಲ್ಲ ಜಾಸ್ತಿ ಏನು ಪಬ್ಲಿಕ್ ಇಲ್ಲ ఏమన్నా లేదు నా అన్న వస్తున్నాడు ఇక్కడ ಇಲ್ಲ ಫ್ರೆಂಡ್ಸ್ ಜಸ್ಟ್ ಇವಾಗ ನಾನು ಇದಕ್ಕೆ ರೀಚ್ ಆದೆ ಪಂಜಗುಟ್ಟ ಲೊಕೇಶನ್ಗೆ ಇಟ್ಸ್ ಆಲ್ಮೋಸ್ಟ್ ಎಷ್ಟು ಟೈಮ್ ತಗೊಂಡ್ರೆ ಒಂದು 14 ಅವರ್ಸ್ ಆಯಿತು ನಾನು ಅಲ್ಲಿಂದ ಕೂತ್ಕೊಳ್ಳಿಂದು 6:45 ಇವಾಗ ಅಲ್ಲಿ 8:50 ಟೈಮ್ ಆಗ್ತದೆ ನೋಡಿ ಇಲ್ಲಿದೆ ಪಂಜಗುಟ್ಟ ಬಸ್ ಸ್ಟಾಪು ಇಲ್ಲಿಂದ ನಮ್ಮ ಮನೆಗೆ ಒಂದು 10 ಸ್ಟಾಪ್ಗಳಿದಾವೆ ಹೋಗ್ಬೇಕು ಇವಾಗ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಪ್ರೆಸೆಂಟ್ ನಾನು ಪಂಜಗುಟ್ಟ ಮೆಟ್ರೋ ಸ್ಟೇಷನ್ಲಿದ್ದೀನಿ ಇವಾಗ ಜಸ್ಟ್ ಇವಾಗೆ ಬಸ್ ಅವರು ಡ್ರಾಪ್ ಮಾಡಿಕೊಂಡು ನಂಗೆ ಹೋಗ್ಬಿಟ್ರು ಬಟ್ ಬಸ್ ಜರ್ನಿ ಸ್ವಲ್ಪ ಲಾಂಗೇ ಆಯಿತು ಯಾಕಂದರೆ ಆಲ್ಮೋಸ್ಟ್ ಎಷ್ಟು 13 to 14 ಅವರ್ಸ್ ನಾ ಅಲ್ಲಿಂದ ಕೂತ್ಕೊಂಡಿರೋದು 6:45 ಬಟ್ ನಾ ಇಲ್ಲಿ ಬಂದಿರೋದು 8:45 ಆಲ್ಮೋಸ್ಟ್ ಈಗ 8:50 ಆಗಿದೆ ನೀವು ನೋಡ್ತಿರ್ಬೋದು ಈಗ ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ಇದು ಮಾಡ್ಬೇಕಷ್ಟೆ ಅದು ಬಿಟ್ಟು ಏನಿಲ್ಲ ನನ್ನ ಇದು ಟೋಟಲ್ ವರ್ತ್ ಕಾಸ್ಟ್ ಬಂದುಬಿಟ್ಟು 2361 ಇತ್ತು ಬಟ್ ಇದು ವೀಕೆಂಡ್ ಇತ್ತಲ್ಲ ಅದಕ್ಕೋಸ್ಕರ ಇದಾಯಿತು ಬನ್ನಿ ಇದು ಮಾಡೋಣ ಅಷ್ಟೇ ಮೆಟ್ರೋ ಬರ್ತಾಯಿದೆ ಇವಾಗ ಮೆಟ್ರೋ ಬಂತು ನಮ್ಮದು ಬನ್ನಿ ವಿಡಿಯೋನ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಇದು ಮಾಡಬೇಡಿ ಮುಂದೆ ಟ್ರೈನ್ ಮತ್ತು ಬಸ್ ವ್ಲಾಗ್ಸ್ಗಳು ಹಿಂಗೆ ಬರ್ತಾ ಇರ್ತವೆ ಸೊ ಸ್ಟೇ ಟ್ಯೂನ್ಡ್ ಆಗಿರಿ ಮುಂದಿನ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟಾಟಾ ಬೈ ಬೈ ಫ್ರಮ್ ಹೈದ್ರಾಬಾದ್